ಬಸವ ಕಲ್ಯಾಣ ಕಿಟ್ಟ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟು ದೊಡ್ಡ ದೊಡ್ಡ ಗುಂಡಿಗಳಿಂದ ವಾಹನ ಸವಾರರು ಹಾಗೂ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ರಸ್ತೆಯ ಗುಂಡಿಗಳನ್ನು ಮುಚ್ಚಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಹಿನ್ನೆಲೆಯಲ್ಲಿ ಈ ಒಂದು ಕಿಟ್ಟ ಗ್ರಾಮದ ಆಟೋ ಚಾಲಕರು ಹಾಗೂ ಗ್ರಾಮಸ್ಥರು ಎಲ್ಲರೂ ಕೂಡ ಸೇರಿ ಸ್ವಂತ ಹಣ ಸಂಗ್ರಹಿಸಿ ಗುಂಡಿಗಳನ್ನು ಮುಚ್ಚಿದ್ದಾರೆ. ಕಂಕರ ಹಾಗೂ ಮರಳು ಹಾಕಿ ರಸ್ತೆಗೆ ತಾತ್ಕಾಲಿಕವಾಗಿ ದುರಸ್ತಿ ಕಾರ್ಯ ಮಾಡಿರುವ ಗ್ರಾಮಸ್ಥರು ನಮ್ಮ ಊರಿನ ರಸ್ತೆ ನಾವೇ ಸರಿಪಡಿಸಿಕೊಳ್ಬೇಕಾದಂತ ಪರಿಸ್ಥಿತಿ ನಮಗೆ ಬಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ರಸ್ತೆ ದುರಸ್ತಿಗೆ ಮುಂದಾಗ್ತಿಲ್ಲ ಎಂಬುದು ಇಲ್ಲಿ ಗ್ರಾಮಸ್ಥರ ಆರೋಪವಾಗಿದೆ. ಇದೇ ರಸ್ತೆಯಲ್ಲಿ ಜನಪ್ರತಿನಿಧಿಗಳು ದಿನಕ್ಕೆ 3-4 ಬಾರಿ ಸಂಚರಿಸಿದ್ರೂ ಕೂಡ ರಸ್ತೆ ದುರಸ್ತಿಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮಸ್ಥರೆಲ್ಲರೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಲಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಿ ರಸ್ತೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದು ಕಿಟ್ಟ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಇವತ್ತು ಕಿಟ್ಟ ಗ್ರಾಮದಿಂದ ಏನು ಬಸವ ಕಲ್ಯಾಣಕ್ಕೆ ಹೋಗೋ ರಸ್ತೆ ಅದ. ಈ ರಸ್ತೆ ನಾವು ಎಲ್ಲ ಲೀಡರ್ಗಳಿಗೆ ಹೇಳಿದೆವು. ಎಲ್ಲ ಲೀಡರ್ಗಳಿಗೆ ಹೇಳಿದ್ರು ಕೂಡ ಯಾರು ಕೂಡ ಮಾಡಿಲ್ಲ. ಈ ರೋಡಿನ ಮೇಲೆ ಸುಮಾರು ಎಲ್ಲ ಲೀಡರ್ಗಳು 4 ಸರ್ತಿ ತಿಂಗಳದಾಗ 4 ಸರ್ತಿ ಬಂದು ಹೋಯ್ತಾರೆ. ಆದ್ರೆ ಭೀ ಇದಕ್ಕೆ ಯಾರೂ ಗಮನ ಹರಿಸ್ಲತ್ತಿಲ್ಲ. ಹಾಗೆ ಹೋಗೋದು ಹಾಗೆ ಬರೋದು ಮಾಡತ್ತಾರ. ಮತ್ತು ಜನಗಳಿಗೆ ತೋಲ್ ಸಂಕಷ್ಟ ಆಗ್ಲತ್ತಿತ್ತು. ಯಾಕಂದ್ರೆ ಎಮರ್ಜೆನ್ಸಿ ಟೈಮಿನಾಗ ಡೆಲಿವರಿ ಪೇಷೆಂಟ್ಗಳು ಏನರ ಪೇಷೆಂಟ್ ಇದ್ದರ ಸಾಲಿ ಹುಡುಗರಿಗೆ ಅದು ಎಲ್ಲ ತೋಲ್ ಸಮಸ್ಯೆ ಆಗ್ಲತ್ತಿನ ಸಲಕ್ಕೆ ನಾವೆಲ್ಲ ಏನು ಮಾಡಿದೆವು ಅಂದ್ರೆ ಆಟೋದವರು ಗ್ರಾಮಸ್ಥರು ಒಂದು ವಿಚಾರ ಮಾಡಿ ಕಂಕರ ಮತ್ತು ಮಣ್ಣು ತಂದು ಹಾಕಿ ಟೆಂಪ್ರರಿ ಮಳೆಗಾಲ ಮತ್ತು ಇದು ಏನು ಬರೋ ಬೇಸಿಗೆ ತನಕ ನಡೆದಾಡಕ್ಕೆ ಚಲೋ ಹೋಗಬೇಕು ಅಂಥೇಳಿ ನಾವು ಮಣ್ಣ ಕಂಕರ ತಂದು ಹಾಕಿ ನಾವು ರಸ್ತೆ ಮಾಡತ್ತಿದ್ದೆವು. ನಾವು ಎಲ್ಲ ಡಿಸೈಡ್ ಮಾಡಿ ಇದಿಷ್ಟು ಕೆಲಸ ಮಾಡತ್ತಿದ್ದೆವು. ನಾವು ಎಲ್ಲ ಲೀಡರ್ಗಳಿಗೆ ಹೇಳಿ ಸಾಕಾಗಿನ ಸಲಕ್ಕೆ ಹಾದಿ ಕಾಯ್ದು ನೋಡಿದ್ರು ಭೀ ಕೂಡ ಯಾರು ಕೂಡ ರೆಸ್ಪಾನ್ಸ್ ಮಾಡಿಲ್ಲ. ನೋಡರಿ ಮಾಡರೀನಿ ಅಂತ ಅಂಬ ವಿಷಯನೇ ಮಾತಾಡಿದ್ರು. ಬಟ್ ಯಾರು ಕೂಡ ಮಾಡಿಲ್ಲ. ಅದಕ್ಕೆ ಮತ್ತು ಇಲ್ಲಿ ಏನು ಟ್ಯಾಕ್ಸಿ ಏನು ಗಾಡಿ ಹೊಡಿತಾರೆ ಆಟೋದವರು ಅವ್ರಿಗೆ ಕೂಡ ತೋಲ್ ಸಮಸ್ಯೆ ಇರ್ತದೆ. ಅವ್ರು ಕಮಸದ ದಿನ ಎಷ್ಟು ರೀ ಒಂದು 500 ರೂಪಾಯಿ 400 ರೂಪಾಯಿ ಎಲ್ಲ ಹೋಗೋರಿಗೆ ಅಷ್ಟೇ ಉಳಿತದೆ. ಅದು ಬಿಟ್ಟು ಟೈರ್ ಹೋಯ್ತು, ಆ ಬುಷ್ ಹೋಯ್ತು, ಸಸ್ಪೆನ್ಷನ್ ಹೋಯ್ತು, ಮೆಕ್ಯಾನಿಕ್ ಕೆಲಸ ಬಂತು. ಅದರೊಳಗೆ ಪಾಪ ಅವ್ರದ್ದು ಜಿಂದಗಿ ಇದು ಆಲತ್ತಿತ್ತು. ಅದು ಸಲಕ್ಕೆ ಅವರು ಕೂಡ ನಮಗೆಲ್ಲ ಅವ್ರು ಅಳಿಲು ತೋಳ್ಕೊಂಡಿದ ಮ್ಯಾಗೆ ಎಲ್ಲರೂ ಒಂದಾಗಿ ನಾವು ಗ್ರಾಮಸ್ಥರು ಮತ್ತು ಆಟೋದವ್ರಿಗೆ ಕಲಿಸಿ ರೋಡ್ ಮಾಡತ್ತೇವೆ. ಇಷ್ಟೊಂದು ಹೇಳಿ ಈಗಲಾದರೂ ಎಚ್ಚರಿಸ್ಕೊಂಡಿದ್ದು ರೋಡ್ ಒಂದು ಇಕ್ಕಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಲೀಡರ್ಸ್ಗಳು ಇದು ರೋಡ್ ಇಕ್ಕಿ ಇದು ಮಾಡ್ಬೇಕಂತೇಳಿ ಇದು ಮಾಡ್ತೇವೆ. ಧನ್ಯವಾದ.